ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾನಿವತ್ತು ಹಿತ್ಕಿನ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಹಿತ್ಕಿನ ಬೇಳೆ ಸಾರು ಅಂದರೆ ನನ್ನ ಹಸ್ಬೆಂಡ್ ತೊಗೊಂಬಂದರು. ಅಷ್ಟೊಂದು ಚೆನ್ನಾಗಿರಲಿಲ್ಲ, ಏನೋ ಇಷ್ಟಪಟ್ಟು ತೊಗೊಂಬಂದರು ಅಂತ. ಸೊ ಅದು ಮಾಡ್ತಾಯಿದ್ದೀನಿ ನಾನು ಅಷ್ಟೇ. ಯಾಕಂದರೆ ಇವಾಗ ಕಾಯೆಲ್ಲ ಒಟ್ಟೋಗ್ಬಿಟ್ಟಿದೆ. ಇವಾಗ ಅಷ್ಟೊಂದೆಲ್ಲ ಏನು ಚೆನ್ನಾಗಿ ಬರ್ತಾಯಿಲ್ಲ. ಈಗ ಸೀಸನೆಲ್ಲ ಒಟ್ಟೋಗಿದೆಯಲ್ಲ, ಸೊ ಅದಕ್ಕೆ ತೊಗೊಂಬಂದು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಬಂದು ದೊಡ್ಡದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದೂವರೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಆಮೇಲೆ ಕಡಲೆಪಪ್ಪು 1-2 ಸ್ಪೂನು, ಮತ್ತು ಚಕ್ಕೆ, ಮತ್ತು 4 ಲವಂಗ, ಮತ್ತು 2 ಏಲಕ್ಕಿ, ಮೆಣಸು, ಕೊಬ್ಬರಿ ಇಷ್ಟು ಹಾಕಬೇಕು ಫ್ರೆಂಡ್ಸ್. ಆಮೇಲೆ ಚಿಲ್ಲಿ ಪೌಡರು ಮನೇಲೇ ಮಾಡಿರೋದು, ಧನಿಯಾ ಪೌಡರು ಮನೇಲೇ ಮಾಡಿರೋದು. ಇದು ಯಾವ ಥರ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟು ನಾವೇನು ಮಾಡಬೇಕಂದ್ರೆ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡಿದ್ದ ತಕ್ಷಣ ನೋಡಿ ಫ್ರೆಂಡ್ಸ್, ಇದೆಲ್ಲ ಹಾಕೋಣ. ಇವಾಗ ನೋಡಿ, ಇದೆಲ್ಲ ಹಾಕೋಣ. ಫಸ್ಟು ನೋಡಿ, ಎಣ್ಣೆ ಕಾಯ್ತಾ ಇದೆ. ಫಸ್ಟು ಬೆಳ್ಳುಳ್ಳಿ ಹಾಕೋಣ, ಈರುಳ್ಳಿ ಹಾಕೋಣ. ನೋಡಿ, ಇದೆಲ್ಲ ಫಸ್ಟು ಫ್ರೈ ಮಾಡಿ. ನೋಡಿ, ಇದೆಲ್ಲ ಇದು ಮಾಡಿ ಫ್ರೆಂಡ್ಸ್. ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಕ್ಯಾರೆಟ್ ಆಯಿಲ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವೆಲ್ಲ ಮಾಡ್ಕೊಳ್ಳಿ ಮನೆಯಲ್ಲೇ. ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಹಾಕ್ಕೊಂಡು ಹೋಗಿದ್ದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ನೈಟ್ ಅಪ್ಪೆ ಮಾಮೂಲಿ ಡೈಲಿ ನಾನು ಮಾಡ್ತಿದ್ದೇನೆ. ಆಮೇಲೆ ಮಾರ್ನಿಂಗ್ ಸುಮ್ಮನೆ ಒಂದು ಲೋಷನ್ ಹಾಕ್ಕೊಂಡು ಹೋಗಿದ್ದೆ ಅಷ್ಟೇ. ಎಷ್ಟು ಸ್ಕಿನ್ನು ಶೈನಿಂಗ್ ಅಂದರೆ ಅಷ್ಟು ಶೈನಿಂಗ್ ಆಗಿದೆ ಫ್ರೆಂಡ್ಸ್. ಈ ಸಮ್ಮರ್ಗೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲರೂ ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಿಗಾದ್ರೂ ಮಾಡೋಕ್ಕೆ ಬಂದಿಲ್ಲ ಅಂದರೆ ನನಗೆ ನಂಬರ್ ವಾಟ್ಸಪ್ ಮಾಡಿ, ನಾನು ಬೇಕಾದ್ರೆ ಮಾಡಿಕೊಡ್ತೀನಿ. ಅಂದರೆ ತುಂಬ ಚೆನ್ನಾಗಿ ಇದಾಗ್ತಾಯಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಮತ್ತು ಶುಂಠಿ ಇಷ್ಟನ್ನು ಫ್ರೈ ಮಾಡ್ಕೊಂಡು ನೋಡಿ. ಚೆನ್ನಾಗಿ ಫ್ರೈ ಮಾಡಿ. ಯಾವಾಗೂ ಅಷ್ಟೇ ಹಿತ್ತಿನ ಬೇಳೆ ಸಾರಿಗೆ ಈ ಥರ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಫ್ರೈ ಆಗಲಿ ನೋಡಿ. ಅದ್ರ ಜೊತೆನೇ ನಾವು ಇಟ್ಕೊಂಡಿದ್ರಲ್ಲ ಮೆಣಸು, ಏಲಕ್ಕಿ, ಲವಂಗ, ಚಕ್ಕೆ, ಕಡಲೆಪಪ್ಪು ಎಲ್ಲ ಹಾಕೋಣ ನೋಡಿ. ಇಷ್ಟು ಹಾಕೋಣ ನೋಡಿ, ಇಷ್ಟು ಹಾಕೋಣ. ಬೇಕಾದರೆ ನೋಡಿ, ಗಸಗಸೆ ಇತ್ತು ಅವಾಗ ನಾನು ತೋರಿಸಿಲ್ಲ. ನೋಡಿ, ಗಸಗಸೆ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಗಸಗಸೆ ಇದು ಚೆನ್ನಾಗಿರುತ್ತೆ, ಗಸಗಸೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇವಾಗ ಅವರೆಕಾಯಿ ಸೀಸನ್ ಹೊಟ್ಟೋಗಿದೆ. ಯಾರಿಗಾದ್ರೂ ಇಷ್ಟ ಆದರೆ ಒಂದು ಸಲ ಮಾಡ್ಕೊತೀನಿ, ಪರವಾಗಿಲ್ಲ. ಮತ್ತೆ ಸೀಸನ್ ಕಾಯಬೇಕು, ಅದಕ್ಕೆ ತರ್ಸ್ಕೊಂಡು ಮಾಡ್ಕೊತೀನಿ ನೋಡಿ. ಆಮೇಲೆ ಸ್ವಲ್ಪ ಇದು ಅರಿಶಿನ ಪುಡಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ಅರಿಶಿನ ಪುಡಿ ನೋಡಿ. ಇದರಲ್ಲೇ ನಾನು 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ, ನಮ್ಮ ಮನೇಲೇ ಮಾಡಿರೋದು. ಆಮೇಲೆ ಬಂದು ಫ್ರೆಂಡ್ಸ್, ಇದು ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಸಾಕು, 2 ಸ್ಪೂನ್ ಸಾಕು ನೋಡಿ ಫ್ರೆಂಡ್ಸ್. ಈ ಥರ ಆದಮೇಲೆ ನೋಡಿ, ಇದನ್ನು ರುಬ್ಕೊಂಡ್ಬರ್ತೀನಿ ನಾನು ನೋಡಿ ಫ್ರೆಂಡ್ಸ್. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನು ನೋಡಿ. ಸ್ವಲ್ಪ ಸಾಸಿವೆ, ಸಾಸಿವೆ ಸ್ವಲ್ಪ ಚಿಟಿಕುಟ್ಲಿ ನೋಡಿ. ಚಿಟ್ಟು ಬಂದಮೇಲೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ ಸಾಕು. ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ನೋಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಮಾಡಿ ಎಣ್ಣೆಯಲ್ಲಿ. ಆ ಸಾಸಿವೆ ಇದಾಗಬೇಕು. ಆಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀರಲ್ಲ ನೋಡಿ, ಈ ರುಬ್ಬಿಟ್ಕೊಂಡಿದ್ದೀನಿ ನಾನು ಮಸಾಲೆಯನ್ನು ನೋಡಿ. ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು. ನಾನು ಮುದ್ದೆಗೆ ಮಾಡ್ತಾ ಇರೋದು.
ಸೊ ಅದರಿಂದ ಸ್ವಲ್ಪ ನಾನು ತೆಳ್ಳಗೆ ಮಾಡ್ಕೊತೀನಿ ನೋಡಿ. ಆ ನೀರನ್ನ ಬೇಕಾದರೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ನೀರು ಹಾಕ್ಕೊತೀನಿ ನಾನು. ಈ ಸಮ್ಮರಲ್ಲಿ ಯಾವಾಗಲೂ ಲೆಮನ್ ಜ್ಯೂಸ್ ಕುಡೀರಿ, ತುಂಬಾ ಒಳ್ಳೆಯದು. ದೇಹದಲ್ಲಿ ತುಂಬಾ ಉಷ್ಣ ಆಗಿದ್ರೆ ತುಂಬ ಉರಿ ಎಲ್ಲ ಬರುತ್ತೆ ಹೆಣ್ಮಕ್ಳಿಗೆಲ್ಲ. ಸೊ ಅದಕ್ಕೆ ನಾವು ಡೈಲಿ ಲೆಮನ್ ಜ್ಯೂಸ್ ಕುಡಿಬೇಕು ಫ್ರೆಂಡ್ಸ್. ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕ್ಕೊಂಡು, ಇಲ್ಲಾಂದರೆ ಸಕ್ಕರೆ ಬೇಡ ಅಂದರೆ ನಾವು ಬೇಕಾದ್ರೆ ಹಂಗೆ ತೊಗೊಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಗೊಂಡ್ರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಲೆಮನ್ ಅನ್ನೋದು ವಿಟಮಿನ್ ಸಿ, ಅದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು, ತಂಪು ಕೊಡುತ್ತೆ. ಇವಾಗ ಬಿಸಿಲು ಕಾಲದಲ್ಲಿ ತಂಪಾದ ಪಾನಿ ಕುಡಿಬೇಕು ಅಂದರೆ ಮಜ್ಜಿಗೆ, ಈ ಲೆಮನ್ ಜ್ಯೂಸು ಆ ಥರ ಕುಡಿಬೇಕು ಫ್ರೆಂಡ್ಸ್. ನೋಡಿ, ಇದು ಚೆನ್ನಾಗಿ ಕುದಿ ಬಂದುಬಿಟ್ಮೇಲೆ ನಾನು ಕಾಳು ಹಾಕ್ತೀನಿ ಫ್ರೆಂಡ್ಸ್. ಅವಾಗ ಫ್ರೆಂಡ್ಸ್ ನೋಡಿ, ಈ ಥರ ಕುದಿ ಬರಬೇಕು. ಈ ಥರ ಕುದಿ ಬಂದರೆ ಸಾರು ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಈ ಥರ ಕುದಿ ಬಂದಾಗ ಏನು ಮಾಡಬೇಕು ಅಂದರೆ, ಇವಾಗ ನಾವು ತೊಳ್ಕೊಂಡು ಇಟ್ಕೊಂಡಿರ್ತಾರಲ್ಲ, ಇದಕ್ಕಿನ ಬೇಳೆ, ಇದನ್ನು ಇವಾಗ ಇದಕ್ಕೆ ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೋಬೇಕು. ನಾನು ಆಲ್ರೆಡಿ 2 ಸಲ ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ಇದಾಗಬೇಕು. ಕಾಳು ಇನ್ನೇನು ಒಂದು 10 ಮಿನಿಟ್ಸ್ಗೆಲ್ಲ ಬೆಂದೋಗುತ್ತೆ ಕಾಳು. ಅದೇ ನಾವೇನು ವೆಯ್ಟ್ ಮಾಡಬೇಕಾಗಿಲ್ಲ. ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮುದ್ದೆಗೆಲ್ಲ. ಬಟ್ ಇವಾಗ ಸಮ್ಮರಾಗೆಲ್ಲ ತಿನ್ನೋಕ್ಕಾಗಲ್ಲ. ಬಟ್ ಸೀಸನ್ ಮುಗ್ದೋಗುತ್ತಲ್ಲ, ಸೊ ಒನ್ ಟೈಮ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ, ಆರಾಮ್ಸೆ ಮಾಡ್ಕೋಬೋದು. ಮತ್ತು ಸೀಸನ್ ಕಾಯಬೇಕಲ್ವಾ, ಸೊ ಅದಕ್ಕೆ ಸಿಕ್ತು ಅಂದರೆ ಒನ್ ಟೈಮ್ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿದೆ ಇರುತ್ತೆ ಫ್ರೆಂಡ್ಸ್. ನೋಡಿ, ಅದು ಇನ್ನು ಕುದಿ ಬರಲಿ, ಚೆನ್ನಾಗಿ ಬೇಯ್ದ ಮೇಲೆ ಆಫ್ ಮಾಡೋದು ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ತಿದ್ದೆಲ್ಲ, ಕ್ಯಾರೆಟ್ ಆಯಿಲ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲರೂ ಯೂಸ್ ಮಾಡಿ, ನೀವೇ ಮನೇಲಿ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರ್ತದೆ. ಎಕ್ಸಾಂಪಲ್ ನಂದೇ ತುಂಬ ಸ್ಕಿನ್ ಚೆನ್ನಾಗಿ ಆಗಿದೆಯಪ್ಪ. ನನಗೆ ಎಲ್ಲರೂ ಚೆನ್ನಾಗಿದೆ ಫೇಶಿಯಲ್ ಮಾಡಿಸಿದ್ರೆ, ಏನೂ ಇಲ್ಲ, ನಾನು ಮನೇಲೇ ಮಾಡ್ಕೊತಿದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೀವು ಮನೇಲೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಕ್ಯಾರೆಟ್ ಆಯಿಲ್. ನೋಡಿ ಫ್ರೆಂಡ್ಸ್, ಸಾಂಬಾರು ಆಗಿದೆ ನೋಡಿ, ಕಾಳೆಲ್ಲ ಬೆಂದಿದೆ ನೋಡಿ. ನೀವು ಮನೇಲಿ ಟ್ರೈ ಮಾಡಿ ಒಮ್ಮೆ, ಹೆಂಗೆ ಬಂತು ಅಂತಂದ್ಬಿಟ್ಟು ಹೇಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ಸರ್ವ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಸರ್ವ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಿತ್ತಿನ ಬೇಳೆ ಸಾರು ರೆಡಿಯಾಗಿದೆ. ಯಾರ್ಯಾರಿಗೆ ಇಷ್ಟ ಆಯಿತು ಅವ್ರಿಗೆಲ್ಲ ಲೈಕ್ ಮಾಡಿ ಫ್ರೆಂಡ್ಸ್. ಸಾಂಬಾರು ಹೆಂಗೆ ಬಂತು ಅಂತ ಅಂದ್ಬಿಟ್ಟು ಹೇಳಿ. ನೀವು ಟ್ರೈ ಮಾಡಿ ಒಂದ್ಸಲ. ಸೀಸನ್ ಮತ್ತೆ ಒಟ್ಟೋಗುತ್ತೆ ಫ್ರೆಂಡ್ಸ್. ಬಾಯ್.